ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಕಾವ್ಯ ಕೈಯಲ್ಲಿ ಕಣ್ಣೀರಿಡಿಸುವ ಮೂಲಕ ಟಾಸ್ಕ್ ನ ಜಯಶೀಲರಾಗಿದ್ದಾರೆ ಗಿಲ್ಲಿಯವರು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಪ್ರೋಮೋನ ಒಂದು ಟ್ಯಾಗ್ ಲೈನ್ ಇದೆ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಭಾವನೆಗಳಿಗೆ ಬೆಲೆನೇ ಇಲ್ಲ ಎಲ್ಲಾ ಟಾಸ್ಕ್ ಅಂದ್ಬಿಟ್ಟು ಇಲ್ಲಿ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಬಟ್ ಬಿಗ್ ಬಾಸ್ ಅವರೇ ಇಲ್ಲೊಂದು ಟಾಸ್ಕ್ ನ ಹೇಳ್ಬಿಟ್ಟು ನೀವು ಆ ಟಾಸ್ಕ್ ನ ಜಯಶೀಲರಾಗಬೇಕಂದ್ರೆ ಕಾವ್ಯ ಅವ್ರ ಕೈಲಿ ಕಣ್ಣೀರ್ ಹಾಕ್ಸ್ಬೇಕು ಅಂತ ಹೇಳಿ ಟ್ಯಾಗ್ ಲೈನ್ ನಲ್ಲಿ ಭಾವನೆಗಳಿಗೆ ಬೆಲೆನೇ ಇಲ್ಲ ಅಂತ ಪ್ರಶ್ನೆ ಮಾಡೋದು ಅಷ್ಟರ ಮಟ್ಟಿಗೆ ಕರೆಕ್ಟ್ ಅಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ ಇನ್ ಕೇಸ್ ಏನಾದ್ರೂ ಭಾವನೆಗಳಿಗೆ ಒಳಗಾಗಿ ಗಿಲ್ಲಿ ಅವ್ರ ಏನಾದ್ರು ಕಾವ್ಯ ಅವ್ರ ಕೈಯಲ್ಲಿ ಕಣ್ಣೀರ್ ಹಾಕ್ಸ್ದೆ ನಾರ್ಮಲ್ ಆಗಿ ನನ್ನ ಫ್ರೆಂಡ್ ಅಲ್ವಾ, ನನ್ನ ಟಾಸ್ಕ್ ಸೋತ್ರು ಪರವಾಗಿಲ್ಲ, ನಾಮಿನೇಟ್ ಆದ್ರೂ ಪರವಾಗಿಲ್ಲ, ಇಲ್ಲ ಅಂದ್ರೆ ಕ್ಯಾಪ್ಟನ್ಸಿ ರೇಸ್ ಇಂದ ಹೊರ ಉಳಿದ್ರು ಪರವಾಗಿಲ್ಲ, ಇಲ್ಲಾಂದ್ರೆ ಲಕ್ಸುರಿ ಬಜೆಟ್ ಟಾಸ್ಕ್ ನ ಕಳ್ಕೊಂಡ್ರು ಪರವಾಗಿಲ್ಲ, ನನ್ ಕಾವ್ಯನ ಖುಷಿ ಪಡಿಸ್ಬೇಕು ಅಂತ ಏನಾದ್ರೂ ಗಿಲ್ಲಿ ಅವ್ರು ನಡ್ಕೊಂಡ್ಬಿಟ್ಟಿದ್ರೆ ಬಿಗ್ ಬಾಸ್ ಮನೆಗೆ ಏನಕ್ರಿ ಬಂದಿದ್ದೀರಾ ಗಿಲ್ಲಿ ಅವರೇ, ನೀವು ನಿಮ್ಮ ಆಟ ಆಡಕ್ ಬಂದಿದ್ದೀರಾ, ಇಲ್ಲಾಂದ್ರೆ ಕಾವ್ಯ ಅವ್ರನ್ನ ಮೆಚ್ಚಿಸೋದಕ್ಕೆ, ಕಾವ್ಯ ಅವ್ರನ್ನ ವಿನ್ ಮಾಡಿಸೋದಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದೀರಾ ಅಂತ ಪ್ರಶ್ನೆ ಇದೇ ಬಿಗ್ ಬಾಸ್ ಅವ್ರು ಕೇಳ್ತಾ ಇದ್ರು. ಸೊ ಆಗಿದ್ರು ತಪ್ಪೇನೆ, ಹೀಗಿದ್ರು ತಪ್ಪೇನೆ ಅಂದ್ರೆ ಯಾವ ತರ ಅಂತ ಗೊತ್ತಿಲ್ಲ. ಸೊ ಈಗ ರಿಲೀಸ್ ಆಗಿರೋಂತ ಪ್ರೋಮೋದಲ್ಲಿ ಏನೆಲ್ಲ ಮಾತುಕತೆ ಇದೆ, ಚರ್ಚೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗಾಗಲೇ ನಿನ್ನೆ ಎಪಿಸೋಡ್ ನಲ್ಲಿ ನೀವೆಲ್ಲರೂ ನೋಡಿದಿರ ಬಿಗ್ ಬಾಸ್ ಒಂದು ಸೀಕ್ರೆಟ್ ಟಾಸ್ಕ್ ನ ನೀಡಿದ್ದಾರೆ ಗಿಲ್ಲಿ ಮತ್ತೆ ಅಶ್ವಿನಿ ಅವರಿಗೆ. ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಚಪ್ಪಾಳೆ ಫೋಟೋಸ್ ಏನಿದೆ ಆ ಒಂದು ಫೋಟೋಸ್ ಅಲ್ಲಿ 3 ಫೋಟೋಸ್ ನ ಸ್ಟೋರ್ ರೂಮ್ ಗೆ ತೆಗೆದುಕೊಂಡು ಹೋಗಿಡಬೇಕು. ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಕಾವ್ಯ ಅವರ ಕೈಯಲ್ಲಿ ಕಣ್ಣೀರ್ ಇಡಿಸ್ಬೇಕು ಅಂದ್ಬಿಟ್ಟು. ಸೊ ಆ ಒಂದು ಪ್ರೋಸೆಸ್ ನಲ್ಲಿ ಈಗ ಕಾವ್ಯ ಅವರ ಕಣ್ಣೀರ್ ಇಡ್ತಾ ಇರೋದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಅಂಡ್ ಇಲ್ಲೆಲ್ಲೋ ಒಂದ್ ಕಡೆ ಮನಸ್ಸಿಗೆ ಚುಚ್ಚೋ ತರ ನೋವಾಗೋ ತರ ಮಾತಾಡ್ತಾ ಇದಾರೆ ಗಿಲ್ಲಿ ಅವ್ರ ಕಾವ್ಯಗೆ ಅಂತಾನೆ ಹೇಳ್ಬೋದು. ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲಿ ಒಂದು ರೇಗ್ಸೋದು ಸಹ ಒಂದು ರೀಸನ್ ನಾಮಿನೇಟ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇಲ್ಲಿ ಫ್ರೀ ಪ್ರಾಡಕ್ಟ್ ಅಂತ ಏನ್ ಅಶ್ವಿನಿ ಗೌಡ ಅವರು ಕಾವ್ಯ ಅವ್ರಿಗೆ ಹೇಳಿದ್ರೆ ಆ ಒಂದು ಮಾತನ್ನ ಸಹ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಅಲ್ಲ ಲಕ್ಕಿ, ನೀವು ಲಕ್ಕಿ, ನಾನು ನಿಮ್ಮ ಜೋಡಿ ಆಗಿದ್ದಕ್ಕೆ ಇಷ್ಟು ದಿನಗಳ ಕಾರಣ ನೀವು ಸರ್ವೈವ್ ಆಗ್ತಾ ಬಂದಿರೋ ಬಿಗ್ ಬಾಸ್ ಮನೆಯಲ್ಲಿ ಅರ್ಥ ಬರತ್ತಾರೆ ಇಲ್ಲಿ ಗಿಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ನಾರ್ಮಲ್ ಆಗಿ ಸ್ವಲ್ಪ ಜಾಯಿಲ್ ಆಗಿ ರೇಗ್ಸೋ ತರ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಕಾವ್ಯ ಕಣ್ಣೀರ್ ಇಡೋದಿಲ್ಲ. ಯಾಕೆ ಅಂದ್ರೆ ಬಿಗ್ ಬಾಸ್ ಸೀಸನ್ 12 ರಲ್ಲಿ ಗಿಲ್ಲಿ ಅವ್ರು ಮಾಡ್ತಾ ಇರೋದೇ ಕಾವ್ಯ ಅವ್ರು ಎಲ್ಲೊಂದ್ ಕಡೆ ಕಾಲ್ ಎಳೆಯೋದು, ಕಾಮಿಡಿ ಮಾಡೋದು ಮಾಡ್ತಾನೆ ಇದ್ದಾರೆ. ಸೊ ಎಲ್ಲೊಂದ್ ಕಡೆ ನಾರ್ಮಲ್ ಕಾಮಿಡಿ ಕಾಲ್ ಎಳೆಯೋದು ಇಲ್ಲ ರೇಗ್ಸೋದು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕಾವ್ಯ ಅವ್ರು ಕಣ್ಣಿಡೋದಿಲ್ಲ, ಇನ್ನ ಬೇಕಾದ್ರೆ ಉಲ್ಟಾ ರೇಗಿಸ್ತಾರೆ. ಸೊ ಒಂದ್ ವಿಚಾರಕ್ಕೆ ಸ್ವಲ್ಪ ಪರ್ಸನಲ್ ಆಗ್ಲೇಬೇಕು, ಸ್ವಲ್ಪ ಪರ್ಸನಲ್ ಆಗಿರೋಂತ ವಿಚಾರಗಳನ್ನ ಮಾತಾಡದೆ ಕಾವ್ಯ ಅವ್ರ ಕಣ್ಣೀರ್ ಇಡೋದು ಅಂತ ಕ್ಲಿಯರ್ ಆಗಿ ಇಲ್ಲಿ ಗಿಲ್ಲಿಯವ್ರಿಗೂ ಸಹ ಗೊತ್ತು. ಗಿಲ್ಲಿಯವ್ರು ಸಹ ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಸೊ ಒಂದ್ ವಿಚಾರದಲ್ಲಿ ಇಲ್ಲಿ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಿದಾರೆ, ಎಲ್ಲೋ ಒಂದ್ ಕಡೆ ಕಾವ್ಯ ಅವ್ರಿಗೆ ಅರ್ಟ್ ಆಗೋತರ ಅರ್ಟು ಸಹ ಮಾಡಿದ್ದಾರೆ. ಸೊ ಕಣ್ಣೀರ್ ಇಡ್ತಾ ಇದಾರೆ ಕಾವ್ಯ ಅವ್ರು ಇಲ್ಲ ಅಂತ ಹೇಳ್ಬೋದು. ಸ್ಪಂದನ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಇವತ್ತು ಗಿಲ್ಲಿ ಏನೆಲ್ಲ ಮಾತಾಡ್ತಾ ಆ ಮಾತುಗಳೆಲ್ಲ ನನಗೆ ತಗೊಳಕ್ ಆಗಿಲ್ಲ, ಸಿಕ್ಕಾಪಟ್ಟೆ ನೋವಾಯ್ತು ಅನ್ನೋ ಕಣ್ಣೀರ್ ಇಡ್ತಾ ಇದಾರೆ. ಸೊ ಇದು 24 hours ಸೀಕ್ರೆಟ್ ಟಾಸ್ಕ್ ಆಗಿರೋದ್ರಿಂದ ಇವತ್ತಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಎಂಡ್ ಆಗುತ್ತೆ. ಮತ್ತೆ ಗಿಲ್ಲಿ ಅವ್ರ ಕಾವ್ಯ ಅವ್ರ ಹಿಂದೆ ಹೋಗ್ಬಿಟ್ಟು ಸಾರಿ ಟಾಸ್ಕ್ ಅಂತ ಮತ್ತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಕಾವ್ಯ ಅವ್ರ ಸಹ ಅರ್ಥ ಮಾಡ್ಕೊಳ್ತಾರೆ, ಅಷ್ಟರ ಮಟ್ಟಿಗೆ ಮೆಚ್ಯೂರಿಟಿ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಮೆಸೇಜ್ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಅದೇನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಗಿಲ್ಲಿ ಅವರ ಫ್ಯಾನ್ಸ್ ಕಾವ್ಯ ಅವ್ರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದಾರೆ, ಕಾವ್ಯ ಫ್ಯಾನ್ಸ್ ಗಿಲ್ಲಿ ಅವ್ರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದಾರೆ. ಸ್ನೇಹಿತರು, ಒಂದ್ ಅರ್ಥ ಮಾಡ್ಕೊಳ್ಳಿ, ಬಿಗ್ ಬಾಸ್ ಮನೇಲಿ ಯಾವುದೇ ಕಂಟೆಸ್ಟೆಂಟ್ ಆಗಿರ್ಬೋದು ರಿಯಾಕ್ಟ್ ಆಗೋದು, ಮಾತಾಡೋದು ಆ ಒಂದು ಸಂದರ್ಭಕ್ಕೆ, ಸನ್ನಿವೇಶಕ್ಕೆ, ಆ ಒಂದು ಸನ್ನಿವೇಶ ಇಲ್ಲಂದ್ರೆ ಸಂದರ್ಭನ ಕ್ರಿಯೇಟ್ ಮಾಡೋದು ಬಿಗ್ ಬಾಸ್ ಅವರು. ಸೊ ಈಗ ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತಾ ಗಿಲ್ಲಿ ಕಾವ್ಯ ಒಬ್ರನ್ನೊಬ್ರು ಈ ತರ ಏನು ರೇಗಿಸ್ಕೊಳ್ತಾರೆ ಇಲ್ಲಾಂದ್ರೆ ಕಣ್ಣೀರ್ ಹೊಡ್ತಾರ ಮಾಡ್ತಾರ ಅಂತ? ಆ ಒಂದು ಸಂದರ್ಭನಾಗಿ ಸಿಚುವೇಶನ್ ಆಗಿ ಬಿಗ್ ಬಾಸ್ ಅವ್ರಿಗೆ ಕ್ರಿಯೇಟ್ ಮಾಡಿದ್ರು. ಸೊ ಪ್ರತಿಯೊಬ್ಬರ ವಿಚಾರದಲ್ಲೂ ಆ ಒಂದು ಸನ್ನಿವೇಶ ಇಲ್ಲಾಂದ್ರೆ ಸಿಚುವೇಶನ್ ಬಿಗ್ ಬಾಸ್ ಅವ್ರಿಗೆ ಕ್ರಿಯೇಟ್ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಕೇವಲ ಆಟವನ್ನು ಆಟ ತರ ನೋಡಿ ಸುಮ್ನೆ ಟ್ರೋಲ್ ಮಾಡೋದು, ಪರ್ಸನಲ್ ಆಗಿ ಮಾತಾಡೋದು, ಇಲ್ಲಾಂದ್ರೆ ಇಷ್ಟು ದಿನಗಳ ನೀವೇ ಆ ಒಂದು ಜೋಡಿನ ಮೆಚ್ಕೊಳ್ತಾ ಇದ್ರೆ ಈಗ ನೀವೇ ಒಬ್ರು ವಿರುದ್ಧ ಒಬ್ರು ದೂಷಣೆ ಮಾಡ್ಕೊಳ್ತಾ ಇದ್ದೀರಾ, ಅದು ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಹಾಗಂದ್ಬಿಟ್ಟು ನಾನೇನೋ ದೊಡ್ಡ ಉಪದೇಶ ನೀಡ್ಬೇಕಂತಲ್ಲ, ಏನೋ ಒಂದ್ ಮಾತು ಹೇಳೋಣ ಅಂತ ಅಷ್ಟೇನೆ. ಅಂಡ್ ಈಗ ರಿಲೀಸ್ ಆಗಿರುವಂತ ಪ್ರೋಮೋದಲ್ಲಿ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡಿದಾರೆ ಇಲ್ಲಿ ಗಿಲ್ಲಿ ಅವರು ಅಂತ ಹೇಳ್ಬೋದು. ಎರಡನೇ ಟಾಸ್ಕ್ ಏನಿದೆ, ಬಿಗ್ ಬಾಸ್ ಮನೆ ಏನ್ ಕಿಚ್ಚನ ಚಪ್ಪಾಳೆಯಾಗಿ 4 ಫೋಟೋಸ್ ಇದೆ, ಆ ಒಂದು 4 ಫೋಟೋಸ್ ಅಲ್ಲಿ 3 ಫೋಟೋಸ್ ಅನ್ನ ತಗೊಂಡೋಗಿ ಸ್ಟೋರ್ ರೂಮ್ ಗೆ ಇಡಬೇಕು. ಸೊ ಆ ಒಂದು ಟಾಸ್ಕ್ ನಲ್ಲಿ ಸಹ ಎಲ್ಲೋ ಒಂದ್ ಕಡೆ ಯಶಸ್ವಿ ಆಗಿರಬಹುದು ಅನ್ನೋದೊಂದು ಕನ್ಫರ್ಮೇಶನ್ ಇದೆ. ಯಾಕೆ ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಎತ್ಕೊಂಡು ಹೋಗಿ ಇಡೋದು ಸಿಕ್ಕಾಪಟ್ಟೆ ಈಸಿ. ಯಾಕೆ ಎಲ್ಲರೂ ಮಲಗದಾದ್ಮೇಲೆ ಎದ್ದು ಹೋಗ್ಬಿಟ್ಟು ಫೋಟೋಸ್ ತಗೊಂಡೋಗಿ ಸ್ಟೋರ್ ರೂಮ್ ಅಲ್ಲಿ ಇಡೋದು ಅಷ್ಟರ ಮಟ್ಟಿಗೆ ಕಷ್ಟ ಆಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ನೋಡ್ಬೇಕು ಆ ಒಂದು ಟಾಸ್ಕ್ ನಲ್ಲಿ ಸಹ ಜಯಶೀಲರಾಗಿದಾರೋ ಇಲ್ವೋ ಅಂತ. ಅಂಡ್ ಈ ಒಂದು ವಾರ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಇಲ್ಲಿ ಅಶ್ವಿನಿ ಮತ್ತೆ ಗಿಲ್ಲಿ ಅವ್ರು ಇಬ್ರು ಸಹ ಬರ್ತಾ ಇದಾರೆ ಅಂದಾಗ ಇಬ್ರಲ್ಲಿ ಯಾರಾದ್ರೂ ಒಬ್ರು ಕ್ಯಾಪ್ಟನ್ ಆದ್ರೆ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಯಾವ ತರ ಇರ್ಬೋದು ಕ್ಯಾಪ್ಟನ್ಸಿ ಅಂತ ಕುತೂಹಲದಿಂದ ಕಾಯ್ತಾ ಇದೀನಿ. ಯಾಕೆಂದ್ರೆ ಗಿಲ್ಲಿ ಅವ್ರ ಕ್ಯಾಪ್ಟನ್ ಆದ್ರೆ ಮನೆಯಿಂದ ಕಂಟೆಸ್ಟೆಂಟ್ ಎಲ್ಲರೂ ಸಹ ಯಾವ ತರ ಕಂಟ್ರೋಲ್ ಮಾಡ್ತಾರೆ. ಯಾಕೆಂದ್ರೆ ಪ್ರತಿಯೊಬ್ಬರು ಸಹ ಕ್ಯಾಪ್ಟನ್ ಆದಾಗ ಗಿಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ರು, ಗಿಲ್ಲಿ ಅವ್ರ ಕೆಲಸ ಮಾಡಿಸೋದೇ ದೊಡ್ಡ ಒಂದು ಸಾಧನೆ ಆಗೋಗಿತ್ತು. ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವರ ವಿಚಾರ ಅಂತ ತಗೊಂಡಾಗ ನಾರ್ಮಲ್ ಆಗಿದ್ದಾಗ ಎಲ್ಲರ ಮೇಲೆ ಸ್ವಲ್ಪ
ದಬ್ಬಾಳಿಕೆ ಮಾಡೋದಾಗಿರ್ಬೋದು, ಇದನ್ನ ಸ್ವಲ್ಪ ಎಲ್ಲರ ಮೇಲೆ ಜೋರಾಗಿ ಮಾಡ್ತಾರೆ. ಇನ್ ಕೇಸ್ ಏನಾದ್ರೆ ಅವರೇ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆದ್ರೆ ಅವ್ರು ಯಾವ ತರ ನಡ್ಕೊಳ್ಬಹುದು ಮನೆಯಲ್ಲಿ ಅಂತ ಕಂಟೆಸ್ಟೆಂಟ್ ಗಳ ಹತ್ರ ಸಿಕ್ಕಾಪಟ್ಟೆ ಕುತೂಹಲದಿಂದ ಇದೀನಿ, ನೋಡ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಇವ್ರಿಬ್ರಲ್ಲಿ ಯಾರಾದ್ರೂ ಕ್ಯಾಪ್ಟನ್ ಆದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ಒಂದ್ ವಾರ ಅಂತಾನೆ ಹೇಳ್ಬೋದು. ಅಂಡ್ ಈಗ ರಿಲೀಸ್ ಆಗಿರುವಂತ ಫ್ರೋಮ್ ಅಲ್ಲಿ ಕೆಲವೊಂದು ಪರ್ಸನಲ್ ವಿಚಾರಗಳು, ಕೆಲವೊಂದು ಪರ್ಸನಲ್ ಮಾತುಗಳು ಸಹ ಇದೆ. ಸೊ ತುಂಬಾ ತೀರಾ ಡೀಪ್ ಆಗಿ ಹೋಗ್ಬಿಟ್ಟು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಟ್ಟು ಟಾಸ್ಕ್ ನ ವಿಚಾರವಾಗಿ ಮಾತಾಡ್ತಾ ಇದಾರೆ. ನಿಮ್ಮಲ್ಲಿ ತುಂಬಾ ಜನ ಹೇಳ್ಬೋದು ಟಾಸ್ಕ್ ಆದ್ರೂ ಸಹ ತೀರಾ ಅತಿರೇಕಕ್ಕೆ ಹೋಗಿ ಮಾತಾಡಬಾರ್ದಾಯ್ತಲ್ವಾ ಅಂತ. ಬಟ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಈ ಬಿಗ್ ಬಾಸ್ ಸೀಸನ್ 12 ಅಂತ ತಗೊಂಡ್ರೆ ಕೇವಲ ಕಾವ್ಯ ಅವ್ರ ವಿಚಾರ ಅಷ್ಟೇ ಅಲ್ಲ, ಬಿಗ್ ಬಾಸ್ ಮನೆ ಎಲ್ಲಾ ಕಂಟೆಸ್ಟೆಂಟ್ ವಿಚಾರದಲ್ಲೂ ಎಲ್ಲೋ ಒಂದ್ ಕಡೆ ಕಾಲ್ ಎಳಿಯೋತಾರೆ, ಕಾಮಿಡಿ ಮಾಡತಾರೆ, ಗಿಲ್ಲಿಯವ್ರು ನಡ್ಕೊಳ್ತಾನೆ ಇದಾರೆ. ಬಟ್ ಯಾರು ಸಹ ಅದನ್ನ ಸೀರಿಯಸ್ ಆಗಿ ತಗೊಂಡು ಅಳೋ ರೇಂಜ್ಗೆ ಇಲ್ಲ ಅಂದ್ರೆ ಕೋಪಗೊಂಡು ತುಂಬಾ ದೊಡ್ಡ ಜಗಳ ಮಾಡೋ ರೇಂಜ್ ಯಾರು ಸಹ ಹೋಗಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಇಲ್ಲೂ ಸಹ ಕಾವ್ಯ ಅವ್ರ ಹತ್ರ ಹೋಗ್ಬಿಟ್ಟು ನಾರ್ಮಲ್ ಆಗಿ ಕಾಮಿಡಿ ಮಾಡ್ಕೊಂಡು ಸ್ವಲ್ಪ ಅವ್ರನ್ನ ರೇಗಿಸೋದ್ರ ಪ್ರಯತ್ನ ಪಟ್ಟಿದ್ರು ಸಹ ಕಾವ್ಯ ಅವ್ರು ಯಾವುದೇ ಕಾರಣಕ್ಕೂ ಕಣ್ಣೀರು ಇಡ್ತಾ ಇರ್ಲಿಲ್ಲ. ರಿವರ್ಸ್ ಬೇಕಾದ್ರೆ ಗಿಲ್ಲಿ ಅವ್ರನ್ನ ರೇಗಿಸ್ತಾ ಇದ್ರು, ಗಿಲ್ಲಿಗೆ ಸ್ವಲ್ಪ ಪಂಚಸ್ ಕೌಂಟರ್ಸ್ ಕೊಡ್ತಾ ಇದ್ರು. ಸೊ ಆ ವಿಚಾರದಲ್ಲಿ ಕಾವ್ಯ ಅವ್ರ ಕಣ್ಣೀರ್ ಇಡಬೇಕು ಅಂದ್ರೆ ಸ್ವಲ್ಪ ಪರ್ಸನಲ್ ಆಗಿ ಸ್ವಲ್ಪ ಅರ್ಟಕ ತರ ಮಾತಾಡ್ಲೇಬೇಕು, ಅದು ಟಾಸ್ಕ್ ಕಂಪ್ಲೀಟ್ ಮಾಡ್ಲೇಬೇಕು. ಸೊ ಆ ವಿಚಾರದಲ್ಲಿ ಗಿಲ್ಲಿ ಅವ್ರು ಮಾಡಿರೋದು ಅಷ್ಟರ ಮಟ್ಟಿಗೆ ದೊಡ್ಡ ತಪ್ಪಾಗಿ ನನಗೇನ್ ಕಾಣಿಸ್ತಾ ಇಲ್ಲ. ಇಲ್ಲಾಂದ್ರೆ ಅವ್ರಿಬ್ಬರ ಮಧ್ಯೆ ಇರುವಂತ ಸ್ನೇಹ ಒಡೆದೋಗಿದೆ, ಇಲ್ಲಾಂದ್ರೆ ದೂರ ಆಗಿಂದ ನನಗೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ಕಾವ್ಯ ಅವರು ಗಿಲ್ಲಿಗೆ ನಾಮಿನೇಷನ್ ಮಾಡಿದ್ಮೇಲೆ ನಿನ್ನೆ 24/7 ಲೈವ್ ಅಲ್ಲಿ ಮಾರ್ನಿಂಗ್ ಅಲ್ಲಿ ಸ್ಪಂದನ ಅವ್ರು ಆಕ್ಚುಲಿ ಸ್ವಲ್ಪ ರೇಗಿಸ್ತಾ ಇರ್ತಾರೆ ಗಿಲ್ಲಿ ಅವ್ರನ್ನ, ಕಾವ್ಯ ನಿಮ್ಮನ್ನ ನಾಮಿನೇಷನ್ ಮಾಡ್ಬಿಟ್ಲು ಅನ್ನೋ ತರ. ಹೋಗ್ಲಿ ಬಿಡ್ರಿ, ನಾಮಿನೇಷನ್ ಅಷ್ಟೇ ತಾನೇ ಮಾಡಿದ್ದು, ಬೇರೆ ಏನ್ ಮಾಡ್ಲಿಲ್ವಲ್ಲ ಅನ್ನೋ ತರ ಗಿಲ್ಲಿ ಅವರು ಕಾವ್ಯ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾ ಇರ್ತಾರೆ ನಿನ್ನೆ ಲೈವ್ ನಲ್ಲಿ. ಯಾರೆಲ್ಲ 24/7 ಲೈವ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಸೊ ಆ ವಿಚಾರದಲ್ಲಿ ನಾಮಿನೇಷನ್ ಆದ್ಮೇಲೆ ಸಹ ಇಬ್ಬರ ಬಂಡಿ ಹೊಡೆದೋಗಿಲ್ಲ, ಇಬ್ರು ಸಹ ಒಬ್ಬರಿಂದ ದೂರ ಆಗಿಲ್ಲ. ಸೊ ಅವ್ರಿಬ್ರು ಈ ಒಂದು ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಸಹ ಮೇ ಬಿ ಕಾವ್ಯ ಅವ್ರ ಟೈಮ್ ತಗೊಳ್ಬಹುದು ಮನಸ್ಸಿಗೆ ಬೇಜಾರಾಗಿರೋದ್ರಿಂದ. ಬಟ್ ಗಿಲ್ಲಿ ಅವ್ರು ಮಾತಾಡ್ಸಿಗೆ ಪ್ರಯತ್ನ ಪಡ್ತಾನೆ ಇರ್ತಾರೆ, ಮತ್ತೆ ಅವ್ರಿಬ್ರು ಸಹ ಸ್ನೇಹಿತರಾಗಿ ಕಾಣಿಸ್ಕೊಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಅಂಡ್ ಇದಿಬ್ರು ಆಟಕ್ಕೂ ಸಹ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾರನ್ನ ದೂಷಣೆ ಮಾಡಕ್ ಹೋಗ್ಬೇಡಿ. ಅಂಡ್ ಇವತ್ತು ಯಾವ್ದೆಲ್ಲ ಎಪಿಸೋಡ್ ನಲ್ಲಿ ಏನೆಲ್ಲ ಇರುತ್ತೆ ಅಂದ್ಬಿಟ್ಟು ನನ್ ಕಡೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅಂಡ್ ಡೈಲಿ ರಿಲೀಸ್ ಆಗಿರುವಂತ ಪ್ರೋಮೋ ಅಪ್ಡೇಟ್ ಆಗಿರ್ಬೋದು, ಎಪಿಸೋಡ್ ನ ಅಪ್ಡೇಟ್ಸ್ ಆಗಿರ್ಬೋದು, 24/7 ಮಿಡ್ ನೈಟ್ ಲೈವ್ ಮಾತುಕತೆ ಆಗಿರ್ಬೋದು, ಅಂಡ್ 24/7 ಮಾರ್ನಿಂಗ್ ಟು ಈವ್ನಿಂಗ್ ಏನೆಲ್ಲ ಮಾತುಕತೆ ಚರ್ಚೆಗಳಾಗುತ್ತೆ ಅಂದ್ಬಿಟ್ಟು ನನ್ನ ಕಡೆಯಿಂದ ಪ್ರತಿನಿತ್ಯ ವಿಡಿಯೋಸ್ ನಿಮ್ಗೆ ಬರ್ತಾನೆ ಇರುತ್ತೆ. ಸೊ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಗೆ ಪ್ರತಿನಿತ್ಯ ಅಪ್ಡೇಟ್ಸ್ ಬಂದು ಸೇರ್ತಾ ಇರುತ್ತೆ ಅಂತ ಹೇಳ್ತಾ ಇದೀನಿ. ಅಂಡ್ ಮಿಸ್ ಮಾಡದೆ ಪ್ರತಿಯೊಬ್ರು ಸಹ ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಗೆ ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಸನ್ನಿವೇಶ ಇಲ್ಲ ಒಂದು ಸಿಚುವೇಶನ್ ನೋಡ್ಬಿಟ್ಟು ಇವ್ರು ಇದೇ ತರ ಅಂತ ಜಡ್ಜ್ ಮಾಡಕ್ ಹೋಗ್ಬಿಡಿ. ಒಂದು ಸಂದರ್ಭ ಬಂದಾಗ ಇಲ್ಲ ಸನ್ನಿವೇಶ ಬಂದಾಗ ಪ್ರತಿಯೊಬ್ರು ಸಹ ಚೇಂಜ್ ಆಗ್ತಾನೆ ಇರ್ತಾರೆ. ಈಗ ನೀವೇ ನೋಡ್ಬೋದು, ಪ್ರಾರಂಭದ 3-4 ವಾರಗಳು ಅನ್ಕೊಂಡ್ರೆ ಧ್ರುವಂತರು ಬಿಗ್ ಬಾಸ್ ಮನೇಲಿ ಇರೋದೇ ಡೌಟ್, ಯಾವಾಗ ಬೇಕಾದ್ರೆ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ಬೋದು ಅಂತ ಅನ್ಕೊಳ್ತಾ ಇದ್ರು. ಬಟ್ ಇವಾಗ ನೋಡ್ಕೊಳ್ಳೋದಾದ್ರೆ ಧ್ರುವಂತರ ಆಟ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಎಲ್ಲೋ ಒಂದ್ ಕಡೆ ಟಾಪ್ 5 ಅಥವಾ ಟಾಪ್ 6 ಕಂಟೆಸ್ಟೆಂಟ್ ಅವರು ಸಹ ಒಬ್ಬರ ಕಾಣಿಸ್ಕೊಳ್ತಾ ಇದಾರೆ. ಸೊ ಸಂದರ್ಭ ಅನ್ನೋದು, ಸಿಚುವೇಶನ್ ಅನ್ನೋದು ಬರೋವರೆಗೂ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ಅದ ತರ ಹೋಗ್ತಾ ಇರ್ತಾರೆ. ಯಾರು ಸಹ ಪರ್ಸನಲ್ ಆಗಿ ಇವ್ರು ಇದೇ ತರ ಅಂತ ಜಡ್ಜ್ ಮಾಡಕ್ ಹೋಗ್ಬಿಡೋದು. ಆಟ ಅಷ್ಟೇ, ಆಟವಾಗಿ ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಇದೀನಿ. ಯಾಕೆಂದ್ರೆ ನಾ ಇದುವರೆಗೂ ಸಹ ಒಂದ್ ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ, ಸಿಕ್ಕಾಪಟ್ಟೆ ನೆಗೆಟಿವಿಟಿ ಇದೆ ಗಿಲ್ಲಿ ಅವ್ರ ವಿರುದ್ಧವಾಗಿ, ಕಾವ್ಯ ಅವ್ರ ವಿರುದ್ಧವಾಗಿ. ಅಷ್ಟರ ಮಟ್ಟಿಗೆ ಬೇಕಿಲ್ವೇನೋ, ನಾರ್ಮಲ್ ಟಾಸ್ಕ್ ವಿಚಾರವಾಗಿ ತಗೊಂಡ್ರೆ ಸಾಕಾಗಲ್ವಾ ಅನ್ನೋದು ಒಂದು ಅಭಿಪ್ರಾಯ ಅಷ್ಟೇ. ಸೊ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.